ಯೇಸು ಸಮೇತ ಬರೋರು ದೇವರು ಪ್ರೀತಿಸುತ್ತಾರೆ. जिन लोग यीशु के पास आते हैं उनसे भी प्रेम रखते हैं. ನೋಡಿ, ನಾವು ಸುಳ್ಳು ಹೇಳಿ ಅದನ್ನು ಮರೆತು ಹೋದಾಗಲೂ ದೇವರನ್ನು ಪ್ರೀತಿಸುತ್ತಾರೆ. हम झूठ बोले और हम यीशु को छोड़ दिए तो भी हमसे प्रेम करते हैं. ಆತನ ತಿರಸ್ಕಾರ ಮಾಡಿದಾಗಲೂ ನಮ್ಮನ್ನು ಪ್ರೀತಿಸುತ್ತಾರೆ. अगर हम नफरत में रहे, यीशु को विरोध करें तो भी यीशु हमसे प्रेम रखते हैं. ಆತನು ಬೇಡ ಅಂತೇಳಿ ನಾವು ಕಂಪ್ಲೀಟ್ ಹೊರಗಡೆ ಇದ್ರೂ ಸಹ ದೇವರು ನಮ್ಮ ಪ್ರೀತಿ ಮಾಡಿದ್ದಾರೆ. हम यीशु को छोड़कर हमें बोलेंगे हमको यीशु नहीं चाहिए तो भी यीशु प्रेम रखते ಸೊ हैं. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕಳೆದು ಹೋದ ಮಗ ತಂದೆ ಬಳಿಗೆ ಬರುವಾಗ ತಂದೆ ಎಂತ ಒಳ್ಳೆಯವನಾಗಿದ್ದ ಅಂತ ತೋರಿಸ್ತಾ ಇದ್ದಾರೆ. यहाँ से हम जान सकते हैं कि जो बेटा बाप को छोड़ दिया है उनसे भी इतना प्रेम रखा है. ಸೊ ಕಳೆದೋದ ಮಗ ತಂದೆ ಹತ್ರ ಬರುವಾಗ ತಂದೆ ಎಂತವನಾಗಿದ್ದಾನೆ ಅಂತೇಳಿ ಮಗ ತೋರಿಸ್ತಾ ಇದ್ದಾನೆ. जब बेटा फिर बाप के साथ आया था तो बाप कैसा है उससे पता था. ಸೊ ಅರ್ಥ ಮಾಡ್ಕೊಳ್ರಿ, ತಂದೆ ಪ್ರೀತಿ ಅಂತದಂತೇಳಿ. ಒಂದು ವೇಳೆ ನಾವು ಮನಸ್ಸು ಮುರಿಯಲ್ಪಟ್ಟಿರ್ಬೋದು, ನಮ್ಗೆ ಅದು ಇಲ್ಲ, ನಮ್ಗೆ